ಇನ್ನು ಆಪರೇಷನ್ ಸಿಂಧೂರ್ ಸಂಬಂಧಪಟ್ಟಂತೆ ಅದು ಯಾವ ರೀತಿಯಾಗಿ ಇನ್ನೂ ಕೂಡ ನಡೀತಾ ಇದೆ ಅನ್ನೋದಕ್ಕೆ ಕೆಲವೊಂದು ಸಾಕ್ಷ್ಯಗಳು ಕೂಡ ನಮ್ಮ ಕಣ್ಮುಂದೆನೇ ಇದೆ. ಭಾರತದ 15 ನಗರಗಳನ್ನ ಪಾಕ್ ಟಾರ್ಗೆಟ್ ಮಾಡಿತ್ತು. ಆದ್ರೆ ನಿನ್ನೆ ರಾತ್ರಿ ನಡೆಸಿರುವಂತಹ ದಾಳಿ ವಿಫಲವಾಗಿದೆ. ವಿಫಲ ಯತ್ನ ಪಾಕಿಸ್ತಾನದಿಂದ. ಕುತಂತ್ರಿಗಳ ಪ್ಲಾನ್ಗಳು ಸರ್ವನಾಶವಾಗಿದೆ. ಭಾರತ ಕೌಂಟರ್ ಕೊಟ್ಟಿದೆ. ಪಾಕ್ನ 12 ನಗರಗಳ ಮೇಲೆ ಇದೀಗ ಭಾರತ ದಾಳಿ ಮಾಡಿದೆ. ಪಾಕಿಸ್ತಾನಕ್ಕೆ ಮುಟ್ಟು ನೋಡ್ಕೊಳ್ಳೋ ಹಾಗೆ ತಿರುಗೇಟನ್ನ ಕೊಟ್ಟಿದೆ. ಪಾಕ್ನ ಟಾರ್ಗೆಟ್ ಏನಿತ್ತು ಭಾರತದ 15 ನಗರಗಳು ಅವು ವಿಫಲವಾಗಿದೆ. ಚೈನಾ ನಿರ್ಮಿತ ಕ್ಷಿಪಣಿಗಳನ್ನ ಬಳಸಿತ್ತು. ಆದ್ರೆ ಭಾರತದ ಕೌಂಟರ್ ಸರಿಯಾಗೇ ಇದೆ. ಪಾಕ್ನ 12 ನಗರಗಳ ಮೇಲೆ ದಾಳಿಯನ್ನ ಮಾಡಿತ್ತು. ಗಮನಿಸ್ತಾ ಇದ್ದೀರಲ್ಲ ಡ್ರೋನ್ ದಾಳಿಯ ದೃಶ್ಯ. ಲಾಹೋರ್ ಸೇರಿದಂತೆ ಇಸ್ಲಾಮಾಬಾದ್ ಬೇರೆ ಬೇರೆ ನಗರದ ಮೇಲೆ ಡ್ರೋನ್ ದಾಳಿಯಾಗಿದೆ. ಛಿದ್ರವಾಗಿದೆ ಆ ಪ್ರದೇಶಗಳು. ಎಲ್ಲೆಲ್ಲಿ ದಾಳಿಯಾಗಿದೆ ಆ ಎಲ್ಲಾ ದೃಶ್ಯಗಳನ್ನ ನೀವು ಗಮನಿಸಬಹುದು. ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾನ್ಕೋಟ್, ಅಮೃತ್ಸರ್, ಕಪೂರ್ತಲಾ, ಜಲಾಂಧರ್, ಲೂಧಿಯಾನಾ, ಆದಂಪುರ, ಬತಿಂಡಾ, ಚಂಡೀಗಢ, ನಾಲ್, ಫಲೋಡಿ, ಹಾಗೆ ಉತ್ತರಲೈ, ಭುಜ್. ಪಾಕಿಸ್ತಾನದ ದಾಳಿಯನ್ನ ಎದುರಿಸುವಲ್ಲಿ ಭಾರತ ಸಮರ್ಥವಾಗಿದೆ. ಅದನ್ನು ವಿಫಲಗೊಳಿಸಿದೆ ಪಾಕಿಸ್ತಾನದ ಪ್ರಯತ್ನವನ್ನ. ಆದರೆ ಪಾಕಿಸ್ತಾನದ ಹೃದಯ ಭಾಗ ಸೇರಿದಂತೆ ಬೇರೆ ಬೇರೆ ನಗರಗಳು ಛಿದ್ರವಾಗಿ ಹೋಗ್ತಾ ಇದೆ. ಜನನಿಬಿಡ ಪ್ರದೇಶ, ಜನ ಓಡಾಡ್ತಾ ಇದ್ದಂತ ರಸ್ತೆ, ಫ್ಲೈಓವರ್, ಗ್ರೌಂಡ್ಗಳು ಇಲ್ಲೆಲ್ಲವೂ ಕೂಡ ಡ್ರೋನ್ ದಾಳಿಗಳಾಗಿದೆ. ಇನ್ನು ಈಗ 5:30ಕ್ಕೆ ನಡೆಯುವಂತ ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ, ಅಧಿಕೃತ ಮಾಹಿತಿ ಬರುತ್ತೆ. ಅದಾದ ನಂತರ ಇನ್ನಷ್ಟು ನಿಖರವಾಗಿ ಹೇಳ್ಬಹುದು ಏನಾಗಿದೆ ಹೇಗೆ ಅನ್ನೋದಾಗಿ. ಇದು ಭಾರತದ ನಗರಗಳ ಮೇಲೆ ದಾಳಿ ಮಾಡಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಎಲ್ಲವೂ ಕೂಡ ಪಾಕಿಸ್ತಾನದಿಂದ ಬಂದಿರುವಂತಹ ಮಿಸೈಲ್ಗಳನ್ನು ಭಾರತ ಇಂಟರ್ಸೆಪ್ಟ್ ಮಾಡಿರುವಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವ್ಯಾವ ಭಾರತದ ನಗರಗಳ ಮೇಲೆ ಪಾಕಿಸ್ತಾನ ಫೈರ್ ಮಾಡಿತ್ತಲ್ಲ ಮಿಸೈಲ್ಗಳನ್ನು, ಅದನ್ನು ಭಾರತೀಯ ವಾಯುಪಡೆ ಅಥವಾ ನಮ್ಮ S-400 ಸುದರ್ಶನ ಚಕ್ರ ಇಂಟರ್ಸೆಪ್ಟ್ ಮಾಡಿದೆ. ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾನ್ಕೋಟ್, ಅಮೃತ್ಸರ, ಕಪೂರ್ತಲಾ, ಜಲಂಧರ್, ಹೀಗೆ ಬೇರೆ ಬೇರೆ ಭಾಗದಲ್ಲಿ ಎಟ್ ಎ ಟೈಮ್ ಏಕಕಾಲದಲ್ಲಿ ಈ ಒಂದು ಭಾಗದಲ್ಲಿ ಅಟ್ಯಾಕ್ ಮಾಡಲಾಗಿತ್ತು. ಅಫ್ಕೋರ್ಸ್ ಇದ್ರ ಬಗ್ಗೆ ನಾವು ಗಿರೀಶ್ ಅವ್ರ ಜೊತೆ ಕೂಡ ಮಾತನಾಡ್ತಾ ಇದ್ವಿ. ಗಿರೀಶ್, ಈಗಾಗಲೇ ನಾವು S-400 ಬಗ್ಗೆ ಮಾತಾಡ್ತಿದ್ವಿ. ನಿನ್ನೆನೇ ಅಫ್ಕೋರ್ಸ್ ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮ ಗಳಿಗೆ ಈ ಥರ ಅಟ್ಯಾಕ್ ಆಗುತ್ತೆ ಅಂತ. S-400 ಬಗ್ಗೆ ನಾವು ಸಾಕಷ್ಟು ದೊಡ್ಡ ಮಟ್ಟಿಗೆ ನಾವು ಚರ್ಚೆ ಮಾಡ್ತಾನೆ ಇದ್ವಿ. ಆದರೆ ಇಲ್ಲಿದ್ದಂಥ ಪ್ರಶ್ನೆ ಅಂದರೆ ಯಾವ ಥರ ವರ್ಕ್ ಆಗುತ್ತೆ ಅಂತದ್ದು ಗೊತ್ತಾಗ್ತಿರಲಿಲ್ಲ. ಅಫ್ಕೋರ್ಸ್ ನಿಮ್ಮ ಜೊತೆಗೆ ಮಾತಾಡ್ತೀನಿ, ಇನ್ನಷ್ಟು ಬ್ರೇಕಿಂಗ್ ಬರ್ತಾ ಇದೆ ಗಿರೀಶ್, ಅದಾದ್ಮೇಲೆ ನಿಮ್ಮ ಜೊತೆಗೆ ಮಾತಾಡ್ತೀನಿ ನಾನು. ಪಾಕಿಸ್ತಾನದ ಡ್ರೋನ್ ಅನ್ನ ಹೊಡೆದುರುಳಿಸಿದೆ ಭಾರತ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ಧ್ವಂಸಗೊಳಿಸಲಾಗಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ಸುದರ್ಶನ ಚಕ್ರ ಪ್ರಯೋಗಿಸಿದೆ. S-400 ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಳಕೆ ಮಾಡಿದೆ ಭಾರತ. ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ S-400 ಡಿಫೆನ್ಸ್ ಸಿಸ್ಟಮ್ ಇದು. ನಿಖರವಾಗಿ ಆಕಾಶದಲ್ಲೇ ಹೊಡೆಯಬಲ್ಲಂತ ಸಾಮರ್ಥ್ಯ ಇದಕ್ಕಿದೆ. ಎದುರಾಳಿಗಳಿಗೆ ಕ್ಷಣ ಮಾತ್ರದಲ್ಲೇ ದಾಳಿ ಮಾಡಬಲ್ಲಂತ ಶಕ್ತಿ S-400 ಡಿಫೆನ್ಸ್ ಸಿಸ್ಟಮ್ಗಿದೆ. ರಷ್ಯಾ ನಿರ್ಮಿತ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್ ಇದು. ಇನ್ನು ಒಂದೇ ಬಾರಿಗೆ 300 ಕಡೆ ಟಾರ್ಗೆಟ್ ಅನ್ನ ಮಾಡಬಲ್ಲಂತ ಸಾಮರ್ಥ್ಯ ಕೂಡ ಇದೆ ಇದಕ್ಕೆ. ನೋಡಿ, S-400 ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ಧ್ವಂಸಗೊಳಿಸಲಾಗಿದೆ. ಪಾಕಿಸ್ತಾನದ ಅಟ್ಯಾಕ್ ಫೇಲ್ ಆಗಿದೆ. ಪಾಕಿಸ್ತಾನಕ್ಕೆ ಭಾರತ ಸುದರ್ಶನ ಪ್ರಯೋಗವನ್ನ ಮಾಡಿದೆ. ಸುದರ್ಶನ ಚಕ್ರ ಪ್ರಯೋಗ. S-400 ಕರೆಯೋದು ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದಾಗಿ. ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಸಿಸ್ಟಮ್ ಇದು. ಎಷ್ಟರ ಮಟ್ಟಿಗೆ ಅಂದ್ರೆ ನಿಖರವಾಗಿ ಆಕಾಶದಲ್ಲೇ ಹೊಡೆಯಬಲ್ಲಂತ ಸಾಮರ್ಥ್ಯ ಇದೆ. ರಷ್ಯಾ ನಿರ್ಮಿತ ಅತ್ಯಾಧುನಿಕ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮ್ S-400 ಒಂದು ಬಾರಿಗೆ 300 ಕಡೆ ಟಾರ್ಗೆಟ್ ಅನ್ನ ಮಾಡಬಲ್ಲಂತ ಸಾಮರ್ಥ್ಯ ಇದಕ್ಕಿದೆ. ಹಾಗಾಗಿನೇ ಅಮೃತ್ಸರ ಭಾಗದಲ್ಲಿ ಮಾಡಿರುವಂತಹ ಅಟ್ಯಾಕ್ ಫೇಲ್ ಆಗಿದೆ. ಆದರೆ ಲಾಹೋರ್ನಲ್ಲಿ ಭಾರತ ನಡೆಸಿರುವಂತಹ ದಾಳಿಗೆ ಛಿದ್ರವಾಗಿ ಹೋಗಿದೆ. ಅಲ್ಲಿದ್ದಂತ ನೆಲೆಗಳು ಛಿದ್ರವಾಗಿದೆ. ಟಾರ್ಗೆಟ್ಗಿರುವಂತಹ ವ್ಯತ್ಯಾಸಗಳು ನೋಡಿ. ಪಾಕಿಸ್ತಾನದ ಡ್ರೋನ್ ಅನ್ನ ಭಾರತ ಹೊಡೆದುರುಳಿಸಿತ್ತು S-14 ಏರ್ ಡಿಫೆನ್ಸ್ ಸಿಸ್ಟಮ್ನ ಸಹಾಯದಿಂದ. ಸುದರ್ಶನ ಚಕ್ರ ಅಂತ ಹೇಳಿದ್ರೆ ಅದೇ ರೀತಿಯಾಗಿ ಕೆಲಸ ಮಾಡುತ್ತೆ. S-400 ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಡಿಫೆನ್ಸ್ ಸಿಸ್ಟಮ್ ಇದು. ಭಾರತೀಯ ಸೇನೆಯಿಂದ ಮಾಧ್ಯಮ ಪ್ರಕಟಣೆ ಬಿಡುಗಡೆಯಾಗಿದೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ಡ್ರೋನ್ ದಾಳಿಯಾಗಿದೆ. ಭಾರತದ ಹಲವು ಪ್ರದೇಶಗಳನ್ನ ಗುರಿಯಾಗಿಸಿ ದಾಳಿ ಮಾಡಲಾಗಿದೆ.
ಡ್ರೋನ್ ಹಾಗೆ ಕ್ಷಿಪಣಿಗಳನ್ನ ಬಳಸಿ ದಾಳಿಗೆ ಮುಂದಾಗಿದ್ದಾರೆ. ಚಂಡೀಗಢ, ಅವಂತಿಪುರ, ಜಲಂಧರ್, ಲೂಧಿಯಾನ ಸೇರಿದಂತೆ ಅಮೃತ್ಸರ, ಪಠಾಣ್ಕೋಟ್, ಕಪೂರ್ತಲಾ, ನಲಾ, ಫಲೋಡಿ, ಉತ್ತರಲೈ, ಭುಜ್, ಜಮ್ಮು ಮತ್ತೆ ಶ್ರೀನಗರ, ಆದಂಪುರ, ಬಟಿಂಡಾ ಮೇಲೆ ದಾಳಿಗೆ ಯತ್ನ ನಡೆದಿದೆ ಅನ್ನೋದಾಗಿ ಹೇಳ್ತಾ ಇದೆ ಭಾರತೀಯ ಮಾಧ್ಯಮ ಪ್ರಕಟಣೆ. ಭಾರತೀಯ ಸೇನೆಯಿಂದ ಮಾಧ್ಯಮ ಪ್ರಕಟಣೆ ಬಿಡುಗಡೆಯಾಗಿದೆ. ಎಲ್ಲೆಲ್ಲಿ ದಾಳಿಯ ಪ್ರಯತ್ನ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಭಾರತದ 15 ನಗರಗಳನ್ನ ಟಾರ್ಗೆಟ್ ಮಾಡಲಾಗಿತ್ತು. ಭಾರತದ ಪ್ರದೇಶಗಳನ್ನ ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ. ಅಧಿಕೃತವಾದಂತ ಮಾಹಿತಿ ಇದು. ಆಪರೇಷನ್ ಸಿಂಧೂರ್ ಭಾರತೀಯ ಸೇನೆ ಮಾಡಿದ್ದು. ಪಾಕ್ನ ಸೇನೆಯನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿಲ್ಲ ಅನ್ನೋದಾಗಿ ಹೇಳಿದೆ. ನೋಡಿ ಏನೇನಿದೆ ನೋಡಿ ಪ್ರೆಸ್ ನೋಟ್ ನಲ್ಲಿ ಇರುವಂತಹ ವಿಚಾರಗಳು. ಪಾಕಿಸ್ತಾನದ ನಾಗರಿಕರ ಮೇಲೆ ದಾಳಿಯಾಗಿಲ್ಲ. ಪಾಕಿಸ್ತಾನ ದಾಳಿಯನ್ನ ವಿಫಲಗೊಳಿಸಿರುವಂತಹ ಭಾರತೀಯ ಸೇನೆ. ಹಾಗಿದ್ರೆ ಈ ಪ್ರೆಸ್ ನೋಟ್ ನಲ್ಲಿ ಏನಿದೆ ಇನ್ ಡೀಟೇಲ್ ಆಗಿ ನೋಡೋಣ ಬನ್ನಿ. 2025 ಮೇ 7ರಂದು ಆಪರೇಷನ್ ಸಿಂಧೂರ ಬಗ್ಗೆ ಸುದ್ದಿಗೋಷ್ಠಿ ನಡೆಸಲಾಯಿತು. ಭಾರತದ ಕೇಂದ್ರೀಕೃತ, ಸೂಕ್ತ ಹಾಗೂ ಪರಿಸ್ಥಿತಿ ಉಲ್ಬಣಗೊಳ್ಳದ ಬಗ್ಗೆ ಹೇಳಲಾಯಿತು. ಭಾರತದ ಸೇನೆ ಮೇಲೆ ದಾಳಿ ಮಾಡಿದರೆ ಸೂಕ್ತ ಪ್ರತ್ಯುತ್ತರ ನೀಡಲಾಗುವುದು ಅಂತ ಪುನರುಚ್ಚರಿಸಲಾಯಿತು. ಮೇ 7 ಹಾಗೂ 8ರ ರಾತ್ರಿ ಪಾಕಿಸ್ತಾನವು ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾಣ್ಕೋಟ್, ಅಮೃತ್ಸರ, ಕಪೂರ್ತಲಾ, ಜಲಂಧರ್, ಲೂಧಿಯಾನ, ಆದಂಪುರ, ಬಟಿಂಡಾ, ಚಂಡೀಗಢ, ನಲ್, ಫಲೋಡಿ, ಉತ್ತರಾಲೈ ಮತ್ತು ಭುಜ್ ಸೇರಿದಂತೆ ಉತ್ತರ ಮತ್ತು ಪಶ್ಚಿಮ ಭಾರತದ ಮಿಲಿಟರಿ ಗುರಿ ಇಟ್ಟುಕೊಂಡು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಬಳಸಿ ದಾಳಿ ಮಾಡಲು ಪ್ರಯತ್ನಿಸಿದೆ. ಇವುಗಳನ್ನು ಇಂಟಿಗ್ರೇಟೆಡ್ ಕೌಂಟರ್ UAS ಗ್ರಿಡ್ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಗಳಿಂದ ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನದ ದಾಳಿ ಸಾಬೀತುಪಡಿಸಲು ಹಲವಾರು ಸ್ಥಳಗಳಲ್ಲಿ ಅವಶೇಷಗಳನ್ನು ವಶಪಡಿಸಿಕೊಳ್ಳಲಾಗುತ್ತಿದೆ. ಇಂದು ಬೆಳಗ್ಗೆ ಭಾರತೀಯ ಸಶಸ್ತ್ರ ಪಡೆಗಳು ಪಾಕಿಸ್ತಾನದ ಹಲವಾರು ಸ್ಥಳಗಳಲ್ಲಿರೋ ವಾಯು ರಕ್ಷಣಾ ರಾಡಾರ್ಗಳು ಮತ್ತು ವ್ಯವಸ್ಥೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿವೆ. ಪಾಕಿಸ್ತಾನ ನಡೆಸಿದ ದಾಳಿಯ ತೀವ್ರತೆಯಂತೆಯೂ ದಾಳಿ ನಡೆಸಲಾಗಿದೆ. ಲಾಹೋರ್ನಲ್ಲಿರುವ ವಾಯು ರಕ್ಷಣಾ ವ್ಯವಸ್ಥೆಯನ್ನ ಧ್ವಂಸಗೊಳಿಸಲಾಗಿದೆ ಎಂದು ವಿಶ್ವಾಸಾರ್ಹವಾಗಿ ತಿಳಿದು ಬಂದಿದೆ. ಜಮ್ಮು ಮತ್ತು ಕಾಶ್ಮೀರದ ಕುಪ್ವಾರ, ಬಾರಾಮುಲ್ಲಾ, ಉರಿ, ಪೂಂಚ್, ಮೇಂದರ್ ಮತ್ತು ರಜೌರಿ ವಲಯಗಳಲ್ಲಿನ ಪ್ರದೇಶಗಳಲ್ಲಿ ಪಾಕಿಸ್ತಾನವು ಗಡಿ ನಿಯಂತ್ರಣ ರೇಖೆಯಾದ್ಯಂತ ಮಾರ್ಟರ್ಗಳು ಮತ್ತು ಭಾರೀ ಕ್ಯಾಲಿಬರ್ ಫಿರಂಗಿಗಳನ್ನು ಬಳಸಿಕೊಂಡು ತನ್ನ ಅಪ್ರಚೋದಿತ ಗುಂಡಿನ ದಾಳಿಯ ತೀವ್ರತೆಯನ್ನು ಹೆಚ್ಚಿಸಿದೆ. ಪಾಕಿಸ್ತಾನದ ಗುಂಡಿನ ದಾಳಿಯಿಂದಾಗಿ 3 ಮಹಿಳೆಯರು, 5 ಮಕ್ಕಳು ಸೇರಿದಂತೆ 16 ಅಮಾಯಕರು ಬಲಿಯಾಗಿದ್ದಾರೆ. ಇಲ್ಲಿಯೂ ಸಹ ಪಾಕಿಸ್ತಾನದಿಂದ ಮಾರ್ಟರ್ ಮತ್ತು ಫಿರಂಗಿ ಗುಂಡಿನ ದಾಳಿಯನ್ನು ನಿಲ್ಲಿಸಲು ಭಾರತವು ಪ್ರತ್ಯುತ್ತರ ನೀಡಿದೆ. ಪಾಕಿಸ್ತಾನದ ಸೈನ್ಯವು ಗೌರವಿಸಿದರೆ ಉದ್ವಿಗ್ನತೆ ಉಲ್ಬಣಗೊಳ್ಳದಂತೆ ಭಾರತೀಯ ಸಶಸ್ತ್ರ ಪಡೆಗಳು ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತವೆ. ಇದು ಭಾರತದ ಸೇನಾಪಡೆಗಳು ಪ್ರೆಸ್ ರಿಲೀಸ್ ಇರುವಂಥದ್ದು. ಈಗಾಗಲೇ ನೇರವಾಗಿ ಹೇಳ್ತಾರೆ ಯಾವ ರೀತಿ 12 ನಗರಗಳ ಮೇಲೆ ಟಾರ್ಗೆಟ್ ಮಾಡಲಾಗಿತ್ತು. ಪ್ರಮುಖವಾಗಿ ಮೇ 7 ಹಾಗೂ 8ರ ರಾತ್ರಿ ಪಾಕಿಸ್ತಾನ ಅವಂತಿಪುರ, ಶ್ರೀನಗರ, ಜಮ್ಮು, ಪಠಾಣ್ಕೋಟ್, ಅಮೃತ್ಸರ, ಕಪೂರ್ತಲಾ, ಜಲಂಧರ್ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ, ಲೂಧಿಯಾನ, ಹೀಗೆ ಅನೇಕ ಭಾಗದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಡ್ರೋನ್ ದಾಳಿ ಸೇರಿದಂತೆ ಮಿಸೈಲ್ ದಾಳಿಗೆ ಪ್ರಯತ್ನವನ್ನು ಪಟ್ಟಿದೆ. ಅದನ್ನು S-400 ಮೂಲಕ ಹೊಡೆದುರುಳಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನೀಡ್ತಾರೆ. ಅಟ್ ದ ಸೇಮ್ ಟೈಮ್ ಗಡಿ ಭಾಗದಲ್ಲಿ ಪ್ರಮುಖವಾಗಿ ರಜೌರಿ, ಪೂಂಚ್, ಅನಂತನಾಗ್ ಇಂಥ ಒಂದು ಭಾಗದಲ್ಲಿ, ಜಮ್ಮು ಕಾಶ್ಮೀರದ ಬಹುತೇಕ ಭಾಗಗಳಲ್ಲಿ, ಉತ್ತರ ಮತ್ತು ಪಶ್ಚಿಮ ಭಾಗಗಳಲ್ಲಿ ಹೆಚ್ಚಿನ ಅಟ್ಯಾಕ್ ಕೂಡ ಆಗಿದೆ. ಅಂದರೆ ಅಲ್ಲಿನ ಪಾಕಿಸ್ತಾನದ ಆರ್ಮಿ ಆರ್ಟಿಲರಿ ಶೆಲ್ಲಿಂಗ್ ಮೂಲಕ ದಾಳಿಯನ್ನು ನಡೆಸ್ತಾ ಇದೆ. ಇದರಿಂದಾಗಿ ನಾಗರಿಕರ ವಸತಿಗಳ ಮೇಲೂ ಕೂಡ ಗುಂಡಿನ ಸುರಿಮಳೆಗೇರಲಾಗಿದೆ. ಇದನ್ನು ಕೌಂಟ್ರ್ ಮಾಡುವಂಥ ನಿಟ್ಟಿನಲ್ಲಿ ನಾವು ಬದ್ಧವಾಗಿದ್ದೀವಿ. ಪಾಕಿಸ್ತಾನ ಎಸ್ಕಲೇಟ್ ಮಾಡಿದ್ರೆ ನಾವು ಕೂಡ ಎಸ್ಕಲೇಟ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ.